ಗ್ಯಾಸ್ ಟ್ರಬಲ್ ಹೋಟೆಲ್ ಮಾಲೀಕರಿಂದ ಹೊಸ ದಾರಿ ಇದೀಗ ಯಾಕಂದ್ರೆ ಹೋಟೆಲ್ ಮಾಲೀಕರ ಸಂಘದಿಂದ ಬಯೋಗ್ಯಾಸ್ ಬಳಕೆ ಆಗ್ತಾ ಇದೆ. ಗ್ಯಾಸ್ ಟ್ರಬಲ್ ಹೆಚ್ಚಾಗಿದೆ. ಹೋಟೆಲ್ ಮಾಲೀಕರು ಹೊಸ ದಾರಿಯನ್ನ ಕಂಡುಕೊಂಡಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ಬಯೋಗ್ಯಾಸ್ ಬಳಕೆ 6 ತಿಂಗಳಲ್ಲೇ ಬಯೋಗ್ಯಾಸ್ ಘಟಕ್ಕೆ ಪ್ರಾರಂಭಿಸಿರುವ ಬಗ್ಗೆ ಸ್ಪಷ್ಟನೆ. ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಹಾಕಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಸುಧಾರಿಸ್ತಾ ಇದೆ. ಈ ಹೊತ್ತಲ್ಲೇ ಬಯೋಗ್ಯಾಸ್ ಘಟಕ ಪ್ರಾರಂಭಿಸಿರೋ ಪ್ಲಾನ್. ಜಿಬಿಎ ಮತ್ತು ಹೋಟೆಲ್ ಮಾಲೀಕರ ಸಂಘದ ಸಹಯೋಗದಲ್ಲಿ ಜಂಟಿ ಬಯೋಗ್ಯಾಸ್ ಘಟಕ ಪ್ರಾರಂಭಿಸಲು ಚಿಂತನೆಯನ್ನ ನಡೆಸ್ತಾ ಇದೆ. ಸಿಲಿಂಡರ್ ಬಿಕ್ಕಟ್ಟಿನಿಂದ ಪಾರಾಗಲು ಬಯೋಗ್ಯಾಸ್ ಬಳಕೆ. ಗ್ಯಾಸ್ ಟ್ರಬಲ್ ಹೋಟೆಲ್ ಮಾಲೀಕರಿಂದ ಹೊಸ ದಾರಿ. ಈಗ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಾತನಾಡ್ತಾ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾರೆ. ಭಾರತ ಅನಿಲವನ್ನ ಟ್ರಾನ್ಸ್ಪೋರ್ಟ್ ಮಾಡಿಕೊಳ್ಳುವಂತ ವಿಚಾರದಲ್ಲಿ ಬೇರೆ ದೇಶಗಳ ಮೇಲೆ ಸಾಕಷ್ಟು ಅವಲಂಬಿತವಾಗಿದೆ. ಹಾಗಾಗಿ ಭಾರತದಲ್ಲೇ ಸ್ಟಾಕ್ ಇಡುವಂತ ರೀತಿಯಲ್ಲಿ ಭಾರತದಲ್ಲೇ ಒಂದಿಷ್ಟು ಘಟಕಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ರೀತಿಯಾಗಿ ಸಮಸ್ಯೆಗಳಾಗಬಾರ್ದು. ನಮಗೆ ಇರಾನ್ ಯುದ್ಧ ಮಾಡುತ್ತೋ, ಅಮೆರಿಕ ಯುದ್ಧ ಮಾಡುತ್ತೋ, ರಷ್ಯಾ ಯುದ್ಧ ಮಾಡುತ್ತೋ, ಯಾವ ದೇಶವೂ ಕೂಡ ಯುದ್ಧ ಮಾಡಿದ್ರೆ ಭಾರತ ದೇಶದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಭಾರತದಲ್ಲೇ ಉತ್ಪಾದಕತೆಯನ್ನ ಹೆಚ್ಚಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಗ್ಯಾಸ್ ವಿಚಾರದಲ್ಲಿ ಇದೀಗ ಹೋಟೆಲ್ ಮಾಲೀಕರು ತೆಗೆದುಕೊಂಡಂಥ ನಿರ್ಣಯಗಳು ಬಯೋಗ್ಯಾಸ್ ಬಳಕೆಗೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾವೆ. ವಿಷಯ ಹೀಗಿದ್ದರೂ ಈಗಾಗಲೇ ಇರಾನ್ ಮತ್ತು ಅಮೆರಿಕದ ಜೊತೆ ನಡೆಯುವ ಸಂಧಾನ ವಿಫಲಗೊಂಡಿರುವುದು ಬಹಳಷ್ಟು ಬೇಸರಗೊಂಡಿದೆ. ನಮ್ಮ ಕಮರ್ಷಿಯಲ್ ಗ್ಯಾಸ್ ಶಾರ್ಟ್ ಸಪ್ಲೈ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಿರುವ ಈ ಸಂದರ್ಭದಲ್ಲಿ ಇದು ನಮಗೆ ಮತ್ತೊಂದು ಬೇಸರದ ವಿಷಯ. ಹೀಗಿದ್ದರೂ ಈಗಾಗಲೇ ಉಪಯೋಗಿಸುವ ಇಂಡಕ್ಷನ್ ಸ್ಟವ್, ಸೌದೆ ಒಲೆ ಮತ್ತೆ ಇನ್ನಿತರ ಉಪಕರಣಗಳನ್ನು ಮುಂದುವರಿಸುತ್ತಿದ್ದೇವೆ. ಇದರ ಜೊತೆಗೆ ನಮ್ಮ ಹೋಟೆಲ್ ಕಸವನ್ನು ಉಪಯೋಗಿಸಿ ನಮ್ಮದೇ ಆದಂಥ ಬಿಬಿಎಂಪಿ ಜೊತೆ ಸಂಯೋಜಿತರಾಗಿ ಬಯೋಗ್ಯಾಸ್ ಘಟಕವನ್ನು ಇನ್ನೊಂದು 6 ತಿಂಗಳಿನ ಒಳಗೆ ಪ್ರಪ್ರಥಮವಾಗಿ ದೇಶದಲ್ಲಿ ಹೋಟೆಲ್ ಸಂಘದ ಮುಖಾಂತರ ಪ್ರಾರಂಭವಾಗಲಿದೆ. ಇದರ ಬಗ್ಗೆ ಹೆಚ್ಚಿನ ಚಿಂತನ ಮಂಥನ ಮಾಡಲಿದ್ದೇವೆ. ಈಗಾಗಲೇ ಇರಾನ್ ಮತ್ತು ಅಮೆರಿಕದ ಜೊತೆ ನಡೆಯುವ ಸಂಧಾನ ವಿಫಲ. ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಈಗಾಗಲೇ ನೋಡಿ ಮತ್ತೆ ಕದನ ವಿರಾಮ ಆಗುತ್ತೆ ಅನ್ನುವಂಥ ನಿರ್ಣಯ ಇದ್ರೂ ಕೂಡ ಕದನ ಮತ್ತೆ ಮುಂದೂಡಿಕೆ ಆಯಿತು. ಯಾವುದೇ ರೀತಿಯಾದಂಥ ಶಾಂತಿ ಸಭೆಗಳಾಗಲಿಲ್ಲ. ಅವ್ರ ಕಂಡೀಷನ್ಸ್ಗಳಿಗೆ ಅವ್ರು ಒಪ್ಕೊಳ್ತಾ ಇಲ್ಲ, ಅವ್ರ ಕಂಡೀಷನ್ಸ್ಗಳಿಗೆ ಇರಾನ್ ಕಂಡೀಷನ್ಸ್ಗಳಿಗೆ ಅಮೆರಿಕ ಒಪ್ಕೊಳ್ತಾ ಇಲ್ಲ. ಈ ರೀತಿಯಾದಂಥ ಗೊಂದಲ. ಈಗ ಮತ್ತೆ ಯುದ್ಧ ಶುರುವಾಗುತ್ತೆ ಅಂದರೆ ಹಾರ್ಮುಜ್ ಜಲಸಂಧಿ ಬಂದ್ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಸುಂಕವನ್ನು ಕೂಡ ಅಲ್ಲಿ ಹೆಚ್ಚಾಗಿ ವಿಧಿಸುವಂಥದ್ದನ್ನ ಇರಾನ್ ಈಗ ಕೈಗೊಂಡಿದೆ. ಇಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲಿ ಭಾರತಕ್ಕೆ ಮತ್ತೆ ಗ್ಯಾಸ್ನ ಪೂರೈಕೆ ವ್ಯತ್ಯಯವಾಗುವಂಥ ಚಾನ್ಸಸ್ಗಳಿರುವಂಥದ್ದು. ಹಾಗಾಗಿ ಬಯೋಗ್ಯಾಸನ್ನು ಘಟಕಗಳನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಚಿಂತನೆಯನ್ನು ನಡೆಸಿದ್ದೀವಿ, ಹೊಸ ದಾರಿಯನ್ನು ಕಂಡುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.